ಎಲ್ಲರನ್ನು ಒಪ್ಪಿಸಿ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತಕ್ಕಂಥ ವೇದಿಕೆಯನ್ನು ರೂಪ ಮಾಡಿ ತನ್ಮೂಲಕ ತಾವು ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿ ಆಗೋದಕ್ಕೆ ವೇದಿಕೆಯನ್ನು ರೂಪ ಮಾಡಿದವ್ರಿಗೆ ಎಷ್ಟೆಷ್ಟು ತರ ಇರಿದ್ರಿ ನೀವು, ಎಷ್ಟೆಷ್ಟು ತರ ಇರಿದ್ರಿ. ಯಾವ ಪಕ್ಷಕ್ಕೆ ನಿಮ್ಮನ್ನು ಕರ್ಕೊಂಡ್ ಬಂದಿದ್ರು ಆ ಪಕ್ಷದಿಂದಲೇ ನಾವು ಹೊರಗೋಗುವಂತ ಸನ್ನಿವೇಶವನ್ನ ನೀವು ನಿರ್ಮಾಣ ಮಾಡ್ಬಿಟ್ರಿ. ಆಗ ನಮ್ಗೆ ಇರಿದ ನೋವು ಇನ್ನೂ ವಾಸಿಯಾಗಿಲ್ಲ. ಆ ನೋವು, ಆ ಗಾಯ ಇನ್ನೂ ಇದೆ. ಪಾಪ ನೀವು ಒಂದಿರ್ತಕ್ಕೆ ಒದ್ದಾಡ್ತಾ ಇದ್ದೀರಾ, ಒಂದಿರ್ತಕ್ಕೆ. ಹಾಗಾಗಿ ನಮಗೂ ಬೆನ್ನಿದೆ, ನಮ್ ಬೆನ್ನಲ್ಲೂ ಮೂಳೆ ಮಾಂಸ ರಕ್ತ ಎಲ್ಲ ಇದೆ. ತಗಡಲ್ಲ ನಮ್ದು, ತಗಡಲ್ಲ ಹಲಗೆ ಎಲ್ಲ ನಮ್ದು, ನಿಮ್ ತರನೇ ನಮ್ದುವೆ. ಪಾಪ ನಿಮ್ಗೆ ಈಗ ಅರ್ಥ ಆಗಿದೆ ನೋವು. ಹಾಗಾಗಿ ತಾವು ಅರ್ಥ ಮಾಡ್ಕೋಬೇಕು. ರಾಜಕಾರಣ ಬರೀ ಹೇಳೋದಲ್ಲ, ನೋವು ಎಲ್ರಿಗೂ ನೋವು ಅಂತ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತೀರಿ. ನೀವೇನ್ ಮಾಡ್ತಾ ಇದ್ರಿ? ಕೋಣನ್ ಕುಂಟೆ ಲಕ್ಷ್ಮಣನ ಮನೇಲಿ ಎಡ್ತರ ಹತ್ರಿ ಕೂತ್ಕೊಂಡು ನಮ್ಮಿದ್ರಿಗೆ. ಅದು ಅಳು ಅಲ್ವಾ? ಕುಮಾರಸ್ವಾಮಿ ಹೇಳ್ತಾನೆ, ದೇವೇಗೌಡರು ಹೇಳ್ತಾರೆ ನೀವು. ಹಾಗಾಗಿ ನಿಮ್ಗೆ ಉಪಕಾರ ಸ್ಮರಣೆ ಇಲ್ಲವೇ ಇಲ್ಲ. ನಿಮ್ಗೆ ಉಪಕಾರ ಸ್ಮರಣೆ, ನಿಮ್ಮ ಸೋಲಿಗೆ ನೀವೇ ಕಾರಣ, ಬೇರೆ ಯಾರು ಅಲ್ಲ. ನಿಮ್ಮ ದರ್ಪ ನಂಬರ್ 1. ನಂಬರ್ 2, ನಿಮ್ಮ ದುರಹಂಕಾರ. ನಾನು 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 ಎನ್ನುವ ಸ್ವಪ್ರತಿಷ್ಠೆ. ಎಂಥ ದೊಡ್ಡವ್ರನ್ನು ಏಕವಚನದಲ್ಲಿ ಮಾತಾಡಿಸುವಂಥದ್ದು. ನಾವು ಮೊನ್ನೆ ಹೇಳಿದಾಗ ಹೇಳಿ, ನಾವು ಹಳ್ಳಿಯವ್ರಿ, ದೇವ್ರನ್ನು ಯಾಕೆ ಮತ್ತೆ ಸೋನಿಯಾ ಗಾಂಧಿಯವ್ರನ್ನು ಏಕವಚನದಲ್ಲೇ ಮಾತಾಡಿಸಿ, ಅದ್ಯಾಕೆ ಅವ್ರಿಗೆ ಜಿ ಅಂತೀರಾ? ರಾಹುಲ್ ಗಾಂಧಿಯವ್ರನ್ನು ಎಲ್ಲ ರಾಹುಲ್ ಗಾಂಧಿ ಅಂತ ಮಾತಾಡ್ಸು. ಮತ್ತೆ ಏನೇ ಆ ರಾಹುಲ್ ಗಾಂಧಿ ಅಂತ ಮಾತಾಡ್ಸಪ್ಪ, ರಾಹುಲ್ ಜಿ ಅವರೇ ಅಂತ. ಯಾಕೆ ನಾಟಕ ಇದು? ಎಲ್ರೂ ಹಂಗೆ ಮಾತಾಡಿಸ್ಬೇಕು ತಾನೆ. ದೇವೇಗೌಡರಂತವ್ರಿಗೂ ಬಿಡಲಿಲ್ಲ ನೀವು ಏಕವಚನದಲ್ಲಿ ಮಾತಾಡು ಅಂತ. ಬಹುಶಃ ನಿಮ್ಮ ಭವಿಷ್ಯವನ್ನು ಬೆಳಗಿಸಿದಂಥ ದೇವೇಗೌಡರಿಗೂ ನೀವು ಬಿಡಲಿಲ್ಲ ಏಕವಚನದಲ್ಲಿ ಮಾತಾಡೋದು. ಆಮೇಲೆ ಕೃತಜ್ಞತೆಯೇ ಇಲ್ಲದಂತಹ ನಿಮ್ಮ ವ್ಯಕ್ತಿತ್ವ, ಕೃತಜ್ಞತೆಯೇ ಇಲ್ಲ. ಅದರ ಜೊತೆಗೆ ಕಳೆದ ಚುನಾವಣೆಯಲ್ಲಿ ನೀವು 18 ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತರು ಅದನ್ನು ಒಡೆಯಕ್ಕೆ ಪ್ರಯತ್ನ ಮಾಡಿದ್ರು. ಇವೆಲ್ಲ ನಿಮ್ಮ ಸೋಲಿಗೆ ಕಾರಣಗಳಾದವು. ಮತದಾರ ಅಲ್ಲ, ಮತದಾರ ಅಲ್ಲ, ಚಾಮುಂಡೇಶ್ವರಿಯ ಮತದಾರ ನಿಮ್ಗೆ ಉದ್ದಕ್ಕೂ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾನೆ. 1983 ಅಲ್ಲಿಂದ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾನೆ. ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ನಾನು ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೀನಿ. ನಾನೇ ದೇವರಾಜ ಅರಸು, ಯಾರೋ ನಿಮ್ಮ ಚಮಚಗಳು ಹೇಳ್ತಿದ್ದವಲ್ಲ, ನಂತರ ಯಾರು ಕೆಲಸ ಮಾಡಿಲ್ಲ ಏನೇನು ಹೇಳ್ತಾ ಇದ್ದವರು. ಯಾಕೆ ಚಾಮುಂಡೇಶ್ವರಿ ಬಿಟ್ಟು ಓಡೋದ್ರಿ ಅಲ್ಲಿಗೆ, ಬಾದಾಮಿಗೆ? ನಿಮಗೆ ಸೋಲಿನ ಸುಳಿವು ಗೊತ್ತಿತ್ತು. ನೀವು ಗೆಲ್ತೇನೆ ಯಾಕೆ ಹಿಡಿಲಿಲ್ಲ ಅಂದ್ರೆ ನೀವು ಚಾಮುಂಡೇಶ್ವರಿ ಕಡೆ ಬರಲೇ ಇಲ್ಲ. ನೀವು ಚಾಮುಂಡೇಶ್ವರಿಯ ಮತದಾರನ ಕಡೆಗಣಿಸಿದ್ರಿ. ಯಾರೋ 4-5 ಜನ ಚಮಚಾಗಿರಿಗಳು ಮಾಡೋರು ಇಟ್ಕೊಂಡ್ರಿ. ಕೊನೆಯಲ್ಲಿ ಗೊತ್ತಾಯ್ತು ನನಗೆ, ನಿಮಗೆ ಚಾಮುಂಡೇಶ್ವರಿ ನನ್ನ ಕೈ ಹಿಡಿಯಲ್ಲ. ಅದು ಗೊತ್ತಾಗೆ ಏನು ಮಾಡಿದ್ರಿ ನೀವು? ಬಾದಾಮಿ ಕಡೆ ಹೊರಟ್ರಿ. ನಿಮಗೆ ಸೋಲಿನ ಸುಳಿವು ನಿಮಗೆ ಗೊತ್ತಿತ್ತು. ಈಗ ಹೇಳ್ತೀರ ನನ್ನನ್ನು ಅವ್ರು ಸೋಲಿಸಿದ್ರು, ನನ್ನ ಇವರು ಸೋಲಿಸಿದ್ರು. ಇಲ್ಲ, ಯಾವ ಮತದಾರರು ನಿಮ್ಮನ್ನು ಸೋಲಿಸಿಲ್ಲ. ಹೌದಪ್ಪ, BJP ಮತ್ತು JDS ನಿಮ್ಮ ಎದುರು ಪಾರ್ಟಿಗಳು. ಹೌದು, ಈಗ ಅರ್ಥ ಆಯ್ತಾ? ನಾನು ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ ಅಂತ ಹೊಟ್ಟೆ ಕಿಚ್ಚಿ ಸೋಲಿಸ್ಬಿಟ್ರು. ಓಹೋ, ಈಗ ಅರ್ಥ ಆಯ್ತಾ? ಇದು ಗೊತ್ತಾಗ್ಲಿಲ್ವ ಪರಮೇಶ್ವರನ್ ಸೋಲಿಸಿದಾಗ? ನೀವು ಪರಮೇಶ್ವರನು CM ಕ್ಯಾಂಡಿಡೇಟ್ ತಾನೆ, ದಲಿತ ನಾಯಕ ತಾನೆ. ಈಗ ಅರ್ಥ ಆಗ್ತಾ ಇದ್ದೀನಿ ನಿಮ್ಗದು. ಪರಮೇಶ್ವರನ್ ಸೋಲಿಸಿದವ್ರು ಯಾರು? ಎಲ್ಲ ಇತಿಹಾಸ ಇದೆ.